नमस्कार, मैं अंजना और आप देख रहे हैं टीवी 22 न्यूज। आइए रुक करते हैं आज की बड़ी खबर पर। अल्पसंख्यक वरिष्ठ नेता और वकील एल उस्ताद ने कहा कि शांति और मानवता का संदेश देने वाले पैगंबर हजरत मोहम्मद की याद में 4 तारीख की शाम को एक शांतिपूर्ण ईद मिलाद जुलूस निकाला जाएगा। प्रेस कॉन्फ्रेंस में बोलते हुए उन्होंने कहा, यह जुलूस अंजुमन इस्लाम विजयपुरा और विजयपुरा अल्पसंख्यक मुस्लिम विकास समिति द्वारा स्वार्थक रूप से आयोजित किया गया है। यह दुनिया को शांति का संदेश देने वाले पैगंबर हजरत मोहम्मद का 1500वां ईद मिलाद समारोह है और इसी संदर्भ में यह सार्थक कार्यक्रम आयोजित किया जाएगा। हकीम चौक से शुरू होने वाला यह जुलूस ऐतिहासिक जामिया मस्जिद के पास झंडा कट्टा स्थल से शुरू होकर बड़ी कमान, अताउल्ला सर्कल, अष्टपीला बंगला, बागलकोट क्रॉस, हजरत टीपू सुल्तान सर्कल, जगज्योति बसवेश्वर सर्कल, भारत रत्न डॉक्टर BR अम्बेडकर सर्कल और संत श्रेष्ठ कनकदास सर्कल होते हुए आसार महल पहुंचेगा। जुलूस में केवल नात और दरूद शरीफ पढ़ते हुए आगे बढ़ेगा। डीजे या तेज आवाज़ का कोई शोर नहीं होगा। उन्होंने बताया कि सभी दरगाहों के सज्जादे नशीन इसमें शामिल होंगे। उन्होंने कहा कि यह जुलूस पैगंबर मोहम्मद सल्लल्लाहु अलैहि वसल्लम के प्रति प्रेम और सम्मान व्यक्त करने के लिए किसी राजनीतिक दल या व्यक्ति के पक्ष या विपक्ष में नहीं है। इसमें शामिल होने वाले सभी लोगों से अनुरोध किया गया है कि ये सभी सफ़ेद कपड़े पहने। प्रेस कॉन्फ्रेंस में बंदे नवाज महाबरी, आफ्ताब कादरी इनामदार, जमीर बख्शी, जमील बांगी, गौस अहमद हवालदार, इरफान शेख, हाफिज सिद्दीकी आदि अल्पसंख्यक नेता मौजूद थे। औज़ुबिल्लाहि मिनश्शैतानिर्रजीम बफ़ज़्ल बिस्मिल्लाहिर्रहमानिर्रहीम। ಪ್ರಪ್ರಥಮವಾಗಿ ಈ ಮುಂಜಾನೆಯ ಶುಭ ದಿನದಂದು ಈ ವೇದಿಕೆ ಮೇಲೆ ಕುಳಿತಂತ ಯಾವತ್ತು ನನ್ನ ಸಹೋದರ ಬಂಧುಗಳೇ ಮತ್ತು ಇಲ್ಲಿ ಬಂದಂತ ಬಿಜಾಪುರ ಶಹರದ ಪತ್ರಕರ್ತ ಮಿತ್ರ ಮಂಡಳಿಯವರು, ನಿಮ್ಮೆಲ್ಲರಿಗೆ ನಾನು ನಮಸ್ಕರಿಸಿ ಇವತ್ತಿನ ದಿವಸ ವಿಶೇಷವಾಗಿ ಈ ಪತ್ರಾಗೋಷ್ಠಿ ಮಾಡುವ ಉದ್ದೇಶ ಏನಂದ್ರೆ, ಇದೇ ತಿಂಗಳ ಅಂದ್ರೆ ಮುಂದಿನ ತಿಂಗಳ, ಇವತ್ತು 31 ತಾರೀಕಿದೆ, ಮುಂದಿನ ತಿಂಗಳ 5ನೇ ತಾರೀಕಿಗೆ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಿಕ್ಕೆ ನಾವು ಇಲ್ಲಿ ಪತ್ರಗೋಷ್ಠಿಗೋಸ್ಕರ ನಾವಿಲ್ಲಿ ನಡೆದಿದ್ದೇವೆ. ಈ ದಿಶೆಯಲ್ಲಿ ಇದು ಒಂದು ಪವಿತ್ರವಾದಂತ ದಿನಾಚರಣೆ. ಯಾಕಂದ್ರೆ ಮೊಹಮ್ಮದ್ ಪೈಗಂಬರ್ ಅವರು ಬರೇ ಇಸ್ಲಾಂ ಧರ್ಮಸ್ಥಳಾಗಿ ಅಲ್ಲ, ಇಡೀ ವಿಶ್ವದ ಗುರುಗಳು, ವಿಶ್ವಕ್ಕೆ ಇವರು ಸಂದೇಶ ಕೊಟ್ಟವರು. ಆ ದಿಶೆಯಲ್ಲಿ ಹಲವಾರು ವರ್ಷಗಳಿಂದ ಇವರ ಜನ್ಮ ದಿನಾಚರಣೆಯನ್ನು ನಾವು ಆಚರಿಸ್ಕೋತ ಬಂದಿದ್ದೇವೆ. ಈ ದಿಶೆಯಲ್ಲಿ ಇವತ್ತಿನ ದಿವಸ ಅಂದ್ರೆ ಮುಂದಿನ ತಿಂಗಳ ಸೆಪ್ಟೆಂಬರ್ 4ನೇ ತಾರೀಕಿಗೆ ನಮ್ಮ MMDC ವತಿಯಿಂದ ಒಂದು ಶಾಂತಿಯುತವಾಗಿ ಮೆರವಣಿಗೆ ಮೊಹಮ್ಮದ್ ಪೈಗಂಬರ್ ಅವರ ಅಂಗವಾಗಿ ನಾವು ಆಚರಣೆ ಮಾಡಲಿಕ್ಕೆ ಹೊರಟಿದ್ದೇವೆ. ಈ ಮೆರವಣಿಗೆ ಪ್ರಪ್ರಥಮವಾಗಿ ಹಕೀಮ್ ಚೌಕದಿಂದ ಆರಂಭವಾಗುವುದು. ಹಕೀಮ್ ಚೌಕಲಿಂದ जिम्मा मसीदी, बड़ी कमान, अतावला चौक, बस स्टैंड, देन बसवेश्वर चौक, टीपू सुल्तान चौक, बसवेश्वर पुतळा ಮತ್ತು ಅಂಬೇಡ್ಕರ್ ಸರ್ಕಲ್ ಇಂದ ಮೆರವಣಿಗೆ ಮುಖಾಂತರ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಸಂದಲ್ ಜೊತೆಯಲ್ಲಿ ನಾವು ಅವ್ರ ಜೊತೆಯಲ್ಲಿ ಕೂಡಿಕೊಂಡು ಆಸರ್ ಮೂಲಕ ಈ
ಸಂದರ್ಭ ಸಂಬಂಧ ಇಲ್ಲಿ ನೆರವೇರಿಸಲಾಗುವುದು. ಈ ದಿಶೆಯಲ್ಲಿ ನಾನು ಇವತ್ತಿನ ದಿವಸ ಎಲ್ಲರಿಗೆ, ಬರೀ ಮುಸಲ್ಮಾನರಿಗೆ ಅಷ್ಟೇ ಅಲ್ಲ, ಎಲ್ಲ ಧರ್ಮದವರಿಗೆ ಹೇಳಬಯಸುತ್ತೇನೆ, ತಾವೆಲ್ಲರೂ ಈ ಮೆರವಣಿಗೆಯಲ್ಲಿ ಶಾಂತಿಯುತವಾಗಿ ಕುಣಿತ, ಮಜಲ ಮತ್ತು ಡಿಜೆ ಇವೆಲ್ಲ ಇರ್ತಕ್ಕದ್ದಲ್ಲ. ಇದು ನನ್ನ ವಿನಂತಿ ಇದೆ. ಯಾಕಂದ್ರೆ ಇದು ಪವಿತ್ರವಾದಂತಹ ದಿನಾಚರಣೆ ಇದೆ. ಆ ದಿಶೆಯಲ್ಲಿ ಈ ಮೆರವಣಿಗೆಯಲ್ಲಿ ಬರೀ ನಾಜ್ ಶರೀಫ್ ಮತ್ತು ದರೂದ್ ಶರೀಫ್ ಇತರೆ ಶಾಂತಿ ಪರವಾಗಿ ಸಂದೇಶವನ್ನು ಕೊಡುತ್ತಾ ನಾವು ಮೆರವಣಿಗೆ ಹಕೀಂ ಚೌಕದಿಂದ ಆರಂಭಗೊಂಡುತ್ತೇವೆ. ಯಾಕಂದ್ರೆ ಇದೊಂದು ಬೇರೆಯವರಿಗೆ ಇದು ಸಂದೇಶ ಹೋಗಬೇಕು. ಬರೇ ಮುಸಲ್ಮಾನರು ರೋಜಾ, ನಮಾಜ್ ಮತ್ತು ಮಾಡಿದರಷ್ಟೇ ಮುಸಲ್ಮಾನರಲ್ಲ. ನಮ್ಮ ಕೃತಿಯಿಂದ ನಾವು ಮುಸಲ್ಮಾನಾಗಿ ತೋರಿಸ್ಕೊಡ್ಬೇಕು. ಅಂದ ಬಳಿಕ ನಮ್ಮ ಕೃತಿ ಚೆನ್ನಾಗಿರ್ಬೇಕು, ನಮ್ಮ ನಡವಳಿಕೆ ಚೆನ್ನಾಗಿರ್ಬೇಕು, ನಮ್ಮ ವರ್ತನೆ ಚೆನ್ನಾಗಿರ್ಬೇಕು, ನಮ್ಮ ಇತರ ಜೊತೆಯಲ್ಲಿ ಸಂಬಂಧಗಳು ಚೆನ್ನಾಗಿರ್ಬೇಕು. ಅಂದ್ರೆ ಮಾತ್ರ ಅವ ಮುಸಲ್ಮಾನ. ಇಲ್ಲಪ್ಪ ನಾವು ಕುಣಿದು ಮಾಡುವುದು, ಬಾರಿಸೋದು, ದಾರು ಕುಡಿದು ಬರುವುದು ಇದು ನಮ್ಮ ಧರ್ಮ ಅಲ್ಲ. ದಯವಿಟ್ಟು ನಾವು ಈ ಬಿಜಾಪುರ ಶಹರದವ್ರಿಗೆ ನಾವು ವಿನಂತಿ ಪೂರ್ವಕವಾಗಿ, ನಮ್ರತೆ ಪೂರ್ವವಾಗಿ ನಾನು ವಿನಂತಿಸುತ್ತೇನೆ. ಎಲ್ಲರೂ ಬಿಳೆ ಬಟ್ಟೆಯನ್ನು ಧರಿಸಿ ಬಹಳ ಸ್ವಚ್ಛತೆಯಿಂದ, ಸ್ವಚ್ಛ ಮನಸ್ಸಿನಿಂದ, ಸ್ವಚ್ಛ ವಿಚಾರದಿಂದ ನಾವು ಆಚರಣೆ ಮಾಡ್ಬೇಕಂತ ತಮ್ಮಲ್ಲಿ ಕಳ್ಕಳಿಯಿಂದ ಕೇಳ್ಕೊಳ್ತೇನೆ. ಯಾಕಂದ್ರೆ ತಾವೆಲ್ಲರೂ ನೋಡ್ತಾ ಇದ್ದೀರಿ, ಮನೆ ಈ ತಾನೇ ಗಣಪತಿ ಹಬ್ಬ ನಡೆದಿದೆ. ಹೋಳಿ ಹುಣ್ಣಿಮೆ, ಗಣಪತಿಗಳು, ಇಂಥ ಹಬ್ಬಗಳಲ್ಲಿ ನಮ್ಮ ಯುವ ಪೀಳಿಗೆಗಳು ಕುಡಿದ ಅಮಜನಲ್ಲಿ ಕುಣಿತಾ ಹೋಗಿ ಏನೋ ದುರ್ಘಟನೆ ಆಗ್ಲಿಕ್ಕತ್ತಾವ. ಇವು ಆಗ್ತಕ್ಕದ್ದಲ್ಲ. ಅದಕ್ಕೆ ಆ ಥರದ ನಮ್ಮ ಸಮಾಜದಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಇದು ಒಂದು ಪವಿತ್ರವಾದಂಥ ಆಚರಣೆ. ದಯವಿಟ್ಟು ತಾವೆಲ್ಲರೂ ಬಹಳ ಪವಿತ್ರದಿಂದ, ಬಹಳ ಸ್ವಚ್ಛ ಮನಸ್ಸಿನಿಂದ ಸ್ವಚ್ಛ ಬಟ್ಟೆಯನ್ನು, ಬಿಳಿ ಬಟ್ಟೆಯನ್ನು ಧರಿಸಿ ನಾಜ್ ಶರೀಫ್ ಮತ್ತು ದರೂದ್ ಶರೀಫ್ ಹೇಳ್ತಾ ಮೆರವಣಿಗೆ ಮೂಲಕ ನಾವು ಅಂಜುಮನ್ ಇಸ್ಲಾಂಗ ಕೂಡ್ಕೊಂಡು ಗಾಂಧಿ ಚೌಕ್ಲಿಂದ ಆಸಾರ್, ದೊಡ್ಡ ಆಸಾರ್ಗೆ ನಾವು ಇದರಲ್ಲಿ ಒಂದು ತಿದ್ದುಪಡಿ ಆಗಿದೆ. ಗಾಂಧಿ ಚೌಕ್ ಪರವಾಗಿ ಬಸವೇಶ್ವರ ಸರ್ಕಲ್, ಅಂಜುಮನ ವತಿಯಿಂದ ಬಸವೇಶ್ವರ ಸರ್ಕಲ್ ನಿಂದ ಆಸಾರ್ಗೆ ನಾವು ತಲುಪಿ ಅಲ್ಲಿ ಗಂಧದ ಆಚರಣೆ ಮಾಡಲಾಗೋದು. ಅಲ್ಲಿ ಹೋದ ನಂತರ ಮೊಹಮ್ಮದ್ ಪೈಗಂಬರ್ ಅವರ ಮೂಯೆ ಮುಬಾರಕ್ ಅಂದ್ರೆ ಅಲ್ಲಿ ಗಡ್ಡದ ಕೂದಲು ಮತ್ತು ತಲೆ ಕೂದಲುಗಳನ್ನು ಅಲ್ಲಿ ಪ್ರದರ್ಶನಕ್ಕಾಗಿ ಇಡ್ತಾ ಬಂದಿದ್ದಾರೆ. ಯಾಕಂದ್ರೆ ಇದೇ 4ನೇ ತಾರೀಕಿಗೆ ಅಷ್ಟೇ ಅದು ಓಪನ್ ಮಾಡಲಾಗುವುದು. ಮತ್ತು ಉಳ್ಕಿದ ದಿವಸ ಯಾವಾಗಲೂ ಅವು ತೋರ್ಸಂಗಿಲ್ಲ ಮತ್ತು ಓಪನ್ ಮಾಡಂಗಿಲ್ಲ. 4ನೇ ತಾರೀಕು ಅಷ್ಟೇ ಅದು ಎಲ್ಲರಿಗೆ ಮೂವಿ ಮುಬಾರಕವನ್ನು ಪ್ರದರ್ಶನ ಮಾಡಿಸಲಾಗುವುದು. ತಾವೆಲ್ಲರೂ ದರ್ಶನ ಪಡೆದು ತಾವು ಒಳ್ಳೆ ನಡವಳಿಕೆದಾರರು ಆಗ್ಬೇಕಂತ ಹೇಳಿ ನಾನು ಕಳಕಳಿ ತಮ್ಮೆದುರಿಗೆ ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ಮತ್ತೊಮ್ಮೆ ನಾನು ಹೇಳ್ಕೊಳ್ತೇನೆ. ಯಾಕಂದ್ರೆ ಬಿಜಾಪುರ ಶಹರದ ಎಲ್ಲ ಜಮಾತ್ ಬಾಂಧವರು ಮತ್ತು ಎಲ್ಲ ಮೌಲ್ವಿಗಳು, ಹಾಫೀಜರುಗಳು, ದೊಡ್ಡ ವ್ಯಕ್ತಿಗಳು, ಗಣ್ಯಮಾನ್ಯರು ಮತ್ತು ಇತರೆ ಜಾತಿಯ ದೀನ ದಲಿತರು, ಸಿಖ್ ಇಸಾಯಿಗಳು, ಹಿಂದೂ ಧರ್ಮದ ಎಲ್ಲರೂ ನಮ್ಮ ಅಣ್ಣತಮ್ಮರಾಗಿ ಎಲ್ಲರೂ ತಾವು ಈ ಯಾತ್ರೆಯಲ್ಲಿ ತಾವು ಪಾಲ್ಗೊಳ್ಳಬೇಕಂತೇಳಿ ನಾನು ಮಗದೊಮ್ಮೆ ತಮ್ಮ ಎದುರಿಗೆ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಯಾಕಂದ್ರೆ ಇದೊಂದು
ಪವಿತ್ರವಾದಂಥ ಒಂದು ಹಬ್ಬದ ಥರ ನಾವು ಆಚರಣೆ ಮಾಡುತ್ತೇವೆ. ವಿಶೇಷವಾಗಿ ಈ ಸಲ 1500 ಜಯಂತ್ಯೋತ್ಸವ ಆಚರಣೆಗೆ ಮಾಡಲಿಕ್ಕೆ ಹೊಂಟಿದ್ದೇವೆ. ಈ ಆಚರಣೆಯು ಬಹಳ ಶಾಂತಿಯುತವಾಗಿ, ಧಾರ್ಮಿಕವಾಗಿ ಶರೀಫಲಿಂದ ಮತ್ತು ದರು ಶರೀಫ್ಲಿಂದ ಮೆರವಣಿಗೆ ಮುಖಾಂತರ ನಾವು ಈ ಸಂದಲ್ ಮುಬಾರಕವನ್ನು ಆಚರಣೆ ಮಾಡಲಿಕ್ಕೆ ತಮ್ಮ ಎದುರಿಗೆ ನಾನು ಇವತ್ತು ಕಳಕಳಿಯನ್ನು ಮಾಡಿಕೊಂಡು ಇಷ್ಟು ಹೇಳಿದೆ. ಮತ್ತೆ ಹೆಚ್ಚಿಗೆ ಮಾತಾಡಲಾರ್ದೆ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ನಡೆದಂಥ ಎಲ್ಲ ಪತ್ರಕರ್ತರಿಗೆ ಮತ್ತು ಯಾವತ್ತು ನನ್ನ ಬಂಧ ಬಾಂಧವರಿಗೆ, ಬಿಜಾಪುರ ಶಹರದ ಯಾವತ್ತು ಆತ್ಮೀಯ ಗುರು ಹಿರಿಯರಿಗೆ, ಅಕ್ಕ ತಂಗಿಯರಿಗೆ ನಮಸ್ಕರಿಸಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗೋಷ್ಠಿ ವಿಷಯ ಅಂತೂ ಎಲ್ಲ ಎಲ್ಲೆಲ್ಲ ಉಸ್ತಾದ್ ಸಾಹೇಬ್ರು ಎಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ ಮತ್ತು ಬೇರೆ ಏನು ಹೇಳುವಂತ ಪ್ರಶ್ನೆ ಇಲ್ಲ. ಈ ಒಂದು ಕಾರ್ಯಕ್ರಮ ಹಕೀಂ ಚೌಕ್ದಿಂದ 4 ಗಂಟೆಗೆ ತಲುಪಿ ಬಸವೇಶ್ವರ ಸರ್ಕಲ್ದಲ್ಲಿ ಅಂಜುಮನ್ ಸಂಸ್ಥೆಯಿಂದ ಬಹಳ ಶತಾಬ್ದಿಯಿಂದ ಒಂದು ಸುಮಾರು 70 ವರ್ಷದಿಂದ ಅಲ್ಲಿ ಸಂದಲ್ ಬರ್ತದ. ಅದು ಅವರು ಬಂದು ನಮ್ ಕೂಡ ಇಲ್ಲಿ ಕೂಡಿ ಅವ್ರ ಜೊತೆಯಲ್ಲಿ ನಾವು ಆಸಾರ್ ಶರೀಫ್ಗೆ ಹೋಗ್ತೀವಿ. ಬಹಳ ಆದಿಲ್ ಶಾ ಕಾಲದಿಂದ ನಡೆದಿರ್ತಕ್ಕಂತ ಈ ಒಂದು ಐತಿಹಾಸಿಕ ರ್ಯಾಲಿ ಪುನಃ ಈ ವರ್ಷದಿಂದ ಅಂಜುಮನ್ ಸಂಸ್ಥೆ ಮತ್ತು MMDC ಇಂದ ಮಾಡ್ತಾ ಇದ್ದೀವಿ. ದಯವಿಟ್ಟು ಮೀಡಿಯಾ ಮುಖಾಂತರ ನಾ ಕಳಕಳಿ ವಿನಂತಿ ಮಾಡ್ಕೊಳ್ಳೋದು ಅಷ್ಟೇ ಏನಂದ್ರೆ, ಇದಕ್ಕೊಂದು ನಮ್ಮ ಅಂಜುಮನ್ ಸಂಸ್ಥೆ ಮತ್ತು MMDC ಇಂದ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಪ್ರಚಾರ ಕೊಡಬೇಕಂತ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀವಿ. ಈ ವರ್ಷ ಸಮಾನ ನಾವು ನೋಡ್ತೀವಿ, ಪ್ರೊಸೆಷನ್ ಮಾಡ್ತಾರೆ, ಅಲ್ಲಿ ಬೇರೆ ಸಮಾಜದ ಸ್ವಾಮಿಗಳು ಕರೀತಾರೆ. ಅಂದ್ರೆ ಬಾಂಧವ್ಯ ತೋರ್ಸಾಕ್ ಬಂದಿದೆ, ಧಾರ್ಮಿಕ ಬಾಂಧವ್ಯ ತೋರಿಸೋದು. ಯಾರು ಸ್ವಾಮಿಗಳು ಬೇರೆ ಬೇರೆ ಸ್ವಾಮಿಗಳು ನೋಡ್ತೀವಿ, ಇನ್ನ ಮಾತಾಡಿಲ್ಲ. ಬಹಳ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಈ ಒಂದು ನಿನ್ನೆ ಇದು ಆಗ್ಯದ, ಒಂದ್ ಸ್ವಲ್ಪ ಪರ್ಮಿಷನ್ ಸ್ವಲ್ಪ ತೊಂದರೆ ಆಗಿತ್ತು. ಸಾಕಷ್ಟು ದುಷ್ಟ ಶಕ್ತಿಗಳು ಅದರ ವಿರುದ್ಧ ಏನೇನೋ ಷಡ್ಯಂತ್ರ ಮಾಡುವಂತದ್ದು ನಡೆದಿತ್ತು. ಅದು ನಿನ್ನೆ ಫೈನಲ್ ಮಾಡ್ಕೊಂಡಿವಿ. ಟೈಮ್ ಕಡಿಮೆ ಅದ, ಅದು ಅವಧಿಯಲ್ಲಿ ಯಾರು ನಮ್ಗ ಹಿಂದೂ ಸಮಾಜದ ಹಿರಿಯ ಮಠಾಧಿಪತಿಗಳು ಮತ್ತು ಸನಾತನ ಧರ್ಮದ ಹಿರಿಯ ಗುರುಗಳು, ಮುಖಂಡರು ಅವ್ರಿಗೆ ಕರ್ಕೊಂಡು ಇದೊಂದು ಮೊಹಮ್ಮದ್ ಪೈಗಂಬರ್ ಅವರು ಇಡೀ ವಿಶ್ವಕ್ಕೆ ಒಂದು ಪೀಸ್ ಸಂದೇಶ ಕೊಡುವಂತದ. ಅದಕ್ಕೆ ಯಾರಿಗೂ ಕೂಡ ಎಲ್ಲ ಸೇರಿಸ್ಕೊಂಡೇ ನಾವು ಮಾಡ್ತೀವಿ. ಮೈನಾರಿಟಿ ಮುಸ್ಲಿಂ ಕಾಣಿಸೋದಿಲ್ಲ. 5ನೇ ತಾರೀಕಿಗೆ ಒಂದು ಪ್ರೊಸೆಷನ್ ಅದ. 5ನೇ ತಾರೀಕಿಗೆ ಏನ್ ತೋರಿಸ್ತಾ ಇದ್ದು? 5ನೇ ತಾರೀಕಿದ್ದು ಅದು ಇದು ಉರುಸುತ್ತದಲ್ಲ, ಅದಕ್ಕೆ ಮಾಡ್ಲಿ, ಅದಕ್ಕೇನು ಅಭ್ಯಂತರ ಇಲ್ಲ. ಬ್ಯಾರೆ ಇಲ್ಲ, ಇದು ಐತಿಹಾಸಿಕ ಪರಂಪರೆ. ಸಂದಲ್ 4ನೇ ತಾರೀಕಿಗಂತೂ ಅಂಜುಮಿಂದ ಹೋಗೇತದಲ್ಲ. ಬಿಜಾಪುರದ ಹಿರಿಯ ಎಲ್ಲ ದರ್ಗಾದು ಸಜ್ಜಾದ ನಶೀನ ಮತ್ತ ಹಿರಿಯ ಏನ್ ಸಮಾಜದ ಮುಖಂಡರು ಒತ್ತಾಯದ ಮೇರೆಗೆ ನಾವು ಮಾಡಾಕತ್ತೀವಿ. ಸಾಹೇಬ್ರ ಹರ್ ಜುಲೂಸ್ ಮಾಡಬಹುದು, ಇದ್ರಾಗೇನು ವ್ಯತ್ಯಾಸ ಏನಿಲ್ಲ. ಅವ್ರವ್ರ ಅಭಿಪ್ರಾಯ ಮಾಡುವುದು ಏನ್ ತಪ್ಪಿದೆ? ತಪ್ಪೇನಿದೆ? ಆಚರಣೆ ಒಂದು ತಿಂಗಳಗಟ್ಲೆ ಮಾಡ್ರಲ್ಲ, ಮಾಡ್ಲಿ, ಪರವಾಗಿಲ್ಲ. ಅವ್ರು ನಾವು ವಿರೋಧಿಗಳ ಅಲ್ಲ, ಅವ್ರು ನಮ್ಮ ವಿರೋಧಿಗಳ ಅಲ್ಲ. ಆಚರಣೆ ಮಾಡ್ಬೋದು, ತಿಂಗಳಗಟ್ಟಲೆ ಆಚರಣೆ ಮಾಡ್ಬೋದು, ಇದ್ರಾಗ ತಪ್ಪೇನಿಲ್ಲ. ಇದ್ರಾಗ ನೀವು ತಾವು ಡಿವಿಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು. ಎಲ್ಲರೂ ಆಚರಣೆ ಮಾಡೋದು ಪ್ರವಾದಿಯವರ ಸಂದೇಶ ಸಾರೋದು. ಅಟೆ ಇದು 4ನೇ ತಾರೀಕಿಗೆ ಮಾಡಕತ್ತಿದ್ದು ಸಂದಲ್ ಇದು ಸಂದಲ. 5ನೇ ತಾರೀಕಿಗೆ ಅದು ಉರ್ಸಿಂದ ಎಲ್ಲ ಮೆರವಣಿಗೆ ಒಂದೇ. ಅದು ಇದ್ರು ನಾವು ಎಲ್ಲಾರು ನಮ್ಮ ತತ್ವ ಸಿದ್ಧಾಂತಗಳು ಒಂದೇ. ನಾವು ಸಾರೋದು ಪ್ರವಾದಿಯವರ ತತ್ವದ ಮೇಲೆ ನಡೆದು, ಅವ್ರ ಪ್ರವಾದಿಯವರ ತತ್ವದ ಮೇಲೆ ನಡೆದು. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ, ವ್ಯತ್ಯಾಸ ಅಂತೂ ಇಲ್ವೇ ಇಲ್ಲ. ಮತ್ತೆ ಬರಾಬರ ಮತ್ತೆಂತ ಏನ್ ಕೇಳುವುದು? ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನವನ್ನ
ಪ್ರತಿ ವರ್ಷ ನಾವು ಈದ್ ಮಿಲಾದ್ ಹಬ್ಬ ಅಂತ ಆಚರಣೆ ಮಾಡ್ತೇವೆ. ಈ ಬಾರಿ ಅಂದ್ರೆ ಅತ್ಯಂತ ವಿಶೇಷವಾಗಿ ವಿಜೃಂಭಣೆಯಿಂದ ಪ್ರವಾದಿಯವರ 15ನೇ ವರ್ಷದ ಜನ್ಮ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇರೋದು. ಅಂಜುಮನ್ ಇಸ್ಲಾಂ ಕಮಿಟಿ ಹಾಗೂ MMDC ವತಿಯಿಂದ ಸೆಪ್ಟೆಂಬರ್ 4ನೇ ತಾರೀಕು ಸಾಯಂಕಾಲ ಅಂದ್ರೆ ಗಂಧದ ದಿವಸ ದೊಡ್ಡ ಆಸಾರದಲ್ಲಿ ಗಂಧ ಇರುವುದರಿಂದ ಹಕೀಂ ಚೌಕ್ ಮಾರ್ಗವಾಗಿ ಆವಾಗಲೇ ನಮ್ಮ ಹಿರಿಯರು ಹೇಳಿದ ಹಾಗೆ ಹಕೀಂ ಚೌಕ್ ಮಾರ್ಗವಾಗಿ ಬಸವೇಶ್ವರ ವೃತ್ತದಿಂದ ಆಸಾರವರೆಗೆ ಗಂಧದ ಮೆರವಣಿಗೆ ನಡೀತೈತೆ. ಈ ಮೆರವಣಿಗೆಯಲ್ಲಿ ನಾ ಈ ಮಾಧ್ಯಮದ ಮೂಲಕ ಸಮಸ್ತ ವಿಜಯಪುರ ನಗರದ ಎಲ್ಲ ಜಾತಿ ಧರ್ಮ ಜನಾಂಗದ ಜನತೆಗೆ ಇಷ್ಟೇ ವಿನಂತಿಯನ್ನು ಮಾಡ್ಕೊತೇನೆ. ಪ್ರವಾದಿಯವರು ಯಾವುದೇ ಜಾತಿ ಧರ್ಮ ಜನಾಂಗಕ್ಕೆ ಸೇರಿದ ವ್ಯಕ್ತಿ ಪ್ರವಾದಿಯವರು ಯಾವತ್ತೂ ಅಲ್ಲ. ಅವರು ಇಡೀ ಮಾನವ ಕುಲಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಅಂತ ಪ್ರವಾದಿಯವರು ಮನುಷ್ಯನಾಗಿ ಈ ಭೂಮಿಯ ಮೇಲೆ ಹೇಗೆ ಬದುಕಿ ಬಾಳಬೇಕೆಂಬ ನೈಜ ಮಾನವೀಯ ಮೌಲ್ಯವನ್ನು ಈ ಜಗಕ್ಕೆ ಕಲಿಸಿಕೊಟ್ಟವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ನಾವು ನಮ್ಮ ಧರ್ಮವನ್ನು ಪ್ರೀತಿಸುವುದರ ಜೊತೆಗೆ ಇತರೆ ಧರ್ಮವನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯವೆಂದು ಇಡೀ ಜಗತ್ತಿಗೆ ಸಾರಿ ಹೇಳಿದವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಇಡೀ ಜಗತ್ತಿಗೆ ಶಾಂತಿ ಹಾಗೂ ಸಹಬಾಳತ್ವದ ಸಂದೇಶವನ್ನು ಸಾರಿ ಹೇಳಿದವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಪ್ರವಾದಿಯವರ ಬಗ್ಗೆ ತಮಗೆಲ್ಲ ಒಂದು ವಿಷಯ ಗೊತ್ತಿರಬಹುದು. ಅವರ ಒಂದೇ ಒಂದು ಫೋಟೋ ಪ್ರತಿಮೆ ಮೂರ್ತಿ ಸಹ ಈ ಲೋಕದಲ್ಲಿ ಲಭ್ಯವಿಲ್ಲ. ಆದರೂ ಅವರು ಇಂದು ವಿಶ್ವದ ಶತಕೋಟಿ ಜನರ ಹೃದಯದಲ್ಲಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಯಾಕಂತಂದ್ರೆ ಅವ್ರು ಸಾರಿರ್ತಕ್ಕಂಥ ತತ್ವ ಸಿದ್ಧಾಂತಗಳು ಅಷ್ಟು ಜನಪ್ರಿಯವಾಗಿವೆ. ಹೀಗಾಗಿ ಅವ್ರು ಯಾವುದೇ ಜಾತಿ ಧರ್ಮ ಜನಾಂಗಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ವೇ ಅಲ್ಲ. ಅವರು ಎಲ್ಲ ಮಾನವ ಕುಲಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಎಲ್ಲ ಜಾತಿ ಧರ್ಮ ಜನಾಂಗದ ವ್ಯಕ್ತಿಗಳು ಸೇರಿ ನಾವು ಪ್ರವಾದಿಯವರ ತತ್ವ ನಾಮವನ್ನು ಜಪವನ್ನು ಮಾಡುತ್ತಾ ಪ್ರಭುದರ ದರುದನ್ನು ಹೇಳುತ್ತಾ ಪ್ರವಾದಿಯವರ ನಾಮವನ್ನು ಜಪದ ಮುಖಾಂತರ ನಾವು ಸಂದಲ್ ಶರೀಫ್ ಸೇರಿ ಅತ್ಯಂತ ವಿಜೃಂಭಣವಾಗಿ ಈ ಬಾರಿ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡೋಣ ಅಂತಕ್ಕಂಥ ಮಾತನ್ನ ನಾನು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಅವಾಗ್ಲೇ ನಮ್ಮೆಲ್ಲ ಹಿರಿಯರು ಹೇಳಿದ್ದಾರೆ ಯಾವ ಮಾರ್ಗವಾಗಿ ಹೆಂಗ್ ಬರ್ತೈತಿ ಸಂದಲ್ ಶರೀಫ್ ಗಂಧದ ಮೆರವಣಿಗೆ ಅಂತ ಹೇಳಿದ್ದಾರೆ. ನಾನು ಸವಿಸ್ತರವಾಗಿ ಅದ್ರ ಬಗ್ಗೆ ಏನ್ ಹೇಳಲ್ಲ. ಈಗ ಪ್ರವಾದಿಯವರ ಜನ್ಮ ದಿನಾಚರಣೆ 5ನೇ ತಾರೀಕಿಗೆ ಉರುಸ್ ಇರ್ತೈತಿ, 4ನೇ ತಾರೀಕಿಗೆ ಗಂಧ ಇರ್ತೈತಿ. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಎಷ್ಟು ಅವ್ರು 10 ಮೆರವಣಿಗೆ ಯಾರು ಬೇಕಾದ್ರೂ ಮಾಡ್ಬೋದು, ಅದ್ರ ಬಗ್ಗೆ ಏನಿಲ್ಲ. ನಾವು ಮಾಡುದು ಪ್ರವಾದಿಯವ್ರದ್ದು, ಅವರು ಮಾಡುದು ಪ್ರವಾದಿಯವ್ರದ್ದು ಅಷ್ಟೇ. ನಾವು ಎಲ್ಲರೂ ಮಾಡುದು ಪ್ರವಾದಿಯವರ ತತ್ವ ಸಿದ್ಧಾಂತ ಮೇಲೆ ನಡೀತಿರ್ತಕ್ಕಂಥ ನಾವು ಮಾನವ ಕುಲಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಆಗಿದ್ದರಿಂದ ನಾವು ಪ್ರವಾದಿಯವರ ನಾಮವನ್ನು ಜಪವನ್ನು ಮಾಡುತ್ತಾ 4ನೇ ತಾರೀಕಿಗೆ ಗಂಧವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತೇವೆ. ಆದ ಕಾರಣ ಈ ಮಾಧ್ಯಮದ ಮೂಲಕ ಸಮಸ್ತ ವಿಜಯಪುರ ನಗರದ ಜನತೆಗೆ ನಾನು ಇಷ್ಟೇ ವಿನಂತಿ ಮಾಡ್ತೇನೆ. 4ನೇ ತಾರೀಕಿಗೆ ನಡೀತಿರ್ತಕ್ಕಂಥ ಗಂಧದ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಈ ಮಾಧ್ಯಮದ ಮೂಲಕ ನಾನು ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಎಷ್ಟು ಜನ ಸೇರ್ಬೋದ್ರಿ ಎಲ್ಲಿ ಇದಕ್ಕ ನಿಮ್ಮ ಮೆರವಣಿಗೆ ಒಂದು 3,000 ರಿಂದ 4,000 ಜನ ಕರೀತಾರೆ. अब तक के लिए बस इतना ही। फिर मिलते हैं एक ऐसी ही बड़ी खबर के साथ। तब तक के लिए नमस्कार और देखते रहिए टीवी 22 न्यूज। अगर आपको वीडियो पसंद आई हो तो लाइक करिए व शेयर करिए। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या फिर इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।